ನಮಸ್ಕಾರ. ಏನು ಇವ್ರು ಇನ್ನೂ ಮಲಗಿದ್ದೀರಾ ಅಂತ ನೋಡ್ತಿದ್ದೀರಾ? ಹೌದು, ಹಿಂಗೆ ಲೇಟು ಡೈಲಿ ಹೇಳೋದು. ಆದರೆ ನಾವು ಮಧ್ಯಾಹ್ನ ಹೊರಟ್ವಿ ಬಟ್ಟೆ ಶಾಪಿಂಗ್ ಮಾಡೋಣ ಅಂತ. ಅಕ್ಕನ ಮಕ್ಕಳು ಊರಿಗೆ ಹೋಗ್ತೀವಿ ಅಂತ ಹೇಳಿದ್ರಲ್ಲ, ಹಾಗೆ ಕಳ್ಸೋಕ್ಕಾಗತ್ತಾ? ಬಟ್ಟೆ ಕೊಡ್ಸೋಣ ಅಂತ. ಇಲ್ಲಿ ಆನೇಕಲ್ಲಲ್ಲಿ ಜಾಸ್ತಿ ರೈಟ್ ಇರುತ್ತೆ, ಹಾಗಾಗಿ ಚಿಕ್ಕಪೇಟೆಯಲ್ಲಿ ಸ್ವಲ್ಪ ರೀಸನಬಲ್ ಪ್ರೈಸ್ ಅಂತ ಹೇಳ್ತಾರಲ್ಲ, ನಮ್ಮ ಮನೆಯವ್ರು ಕೂಡ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು. ಹೋದ್ವಿ. ಅಂದರೆ ಫಸ್ಟ್ ಟೈಮ್ ಅಲ್ವಾ, ಮೆಟ್ರೋದಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಹುಡುಗರು ಎಕ್ಸ್ಪೀರಿಯೆನ್ಸ್ ಆಗಲಿ ಅಂದ್ಬಿಟ್ಟು ಹೋದ್ವಿ. ಅಂದರೆ ಕಾರ್ ಪಾರ್ಕಿಂಗ್ ಹಾಕ್ಬಿಟ್ಟು ಬಂದರು. ಹುಡುಗರು ಕೇಳ್ತಾಯಿದ್ವಿ, ಏನಿಲ್ಲ ಖಾಲಿ ಇದೆ ಅಂತ. ಇವಾಗ 3 ಗಂಟೆ ಅಲ್ವಾ, ಹಾಗಾಗಿ ಸಂಜೆ ರಶ್ ಇರುತ್ತೆ ಅಂತ ಹೇಳಿ ನನ್ನ ಮಗ ಫಸ್ಟ್ ಟೈಮ್ ಎಸ್ಕಲೇಟರ್ ಮೇಲೆ ನಿಂತಿದ್ದ. ಏನೋ ಥರ ಖುಷಿ ಭಯ ಎರಡೂ ಇತ್ತು. ನಮ್ಮ ಮನೆಯವ್ರು ಹೋಗಿ ಟಿಕೆಟ್ ತರಕ್ಕೆ ಹೋದರು. ಇಲ್ಲಿ ನಿಂತ್ಕೊಂಡು ನೋಡ್ತಾಯಿದ್ದೆ. ನಮ್ಮ ಹುಡುಗರು ಕೂಡ ಎಕ್ಸೈಟ್ಮೆಂಟಿಗೆ ಖುಷಿ, ಯಾಕಂದರೆ ನಾನು ಹೇಳಿರಲಿಲ್ಲ ಚಿಕ್ಕಪೇಟೆಗೆ ಹೋಗ್ತಿದ್ದೀವಿ ಅಂತ. ಹಾಗಾಗಿ ಮೆಟ್ರೋ ಫುಲ್ ಖಾಲಿ ಇತ್ತು. ಕೂತ್ಕೊಂಡೆಲ್ಲ ಫೋಟೋ ಶೂಟ್ ಮಾಡಿಕೊಂಡ್ವಿ, ಫೋಟೋಸ್ ಎಲ್ಲ ತೊಗೊಂಡ್ವಿ. ಖುಷಿ ಆಯಿತು. ಅವ್ರಿಗೆ ಹೇಳಿರಲಿಲ್ಲ ನಾನು. ಮತ್ತೆ ಅಲ್ಲಿ ಹೋಗ್ಬಿಟ್ಟು ನಾವು ಆರ್ ವಿ ರೋಡಿಂದ ಮತ್ತೆ ಟ್ರೈನ್ ಚೇಂಜ್ ಮಾಡಬೇಕಾಗಿತ್ತು. ಬಂದ್ವಿ. ಮತ್ತು ಅಲ್ಲಿ ಫುಲ್ ಏನು ರಶ್ ಇರಲಿಲ್ಲ, ಖಾಲಿನೇ ಇತ್ತು. ಈ ಕಡೆಯಿಂದ ಹೋಗ್ಬೇಕಾದ್ರೆಲ್ಲ ಸೀಟ್ ಇತ್ತು. ಅಲ್ಲಿ ಹೋದ ತಕ್ಷಣ ಚಿಕ್ಕಪೇಟೆ ಸಿಕ್ತು, ಪಕ್ಕದಲ್ಲೇ ಇತ್ತಲ್ವ, ಹಾಗಾಗಿ ಏನೂ ಅಷ್ಟು ಟಯರ್ಡ್ ಅನಿಸಿಲ್ಲ. ನೋಡಿ, ಇದೇ ಚಿಕ್ಕಪೇಟೆ. ಏನು ಭಾನುವಾರ ಬಂದರೆ ಕಾಲು ಇಡೋಕ್ಕಾಗಲ್ಲ ಈ ಜಾಗದಲ್ಲಿ, ಫುಲ್ಲು ರಶ್ ಇರುತ್ತೆ. ಇವತ್ತೇನು ಅಷ್ಟು ರಶ್ ಇರಲಿಲ್ಲ. ಮೊದಲನೇದಾಗಿ ಮಕ್ಕಳಿಗೆ ಶಾಪಿಂಗ್ ಮಾಡಿಬಿಡೋಣ ಅಂತ ಹೋದ್ವಿ. ಏನಂದರೆ 3 ಜನಕ್ಕೂ ಒಂದೇ ಥರ ಬಟ್ಟೆ ತೊಗೋಬೇಕು ಅಂತ ಅನ್ನಿಸ್ತಿತ್ತು. ಖುಷಿ ವಿಷಯ ಏನಪ್ಪ ಅಂದರೆ, ಹೋದ ತಕ್ಷಣ 3 ಜನಕ್ಕೆ ಒಂದೇ ಥರ ಇರೋ ಬಟ್ಟೆ ಸಿಕ್ತು. ಮನೆಗೆ ಖುಷಿ ಆಯಿತು. ಜೀನ್ಸು ಮತ್ತು ವೈಟ್ ಟೀ ಶರ್ಟು, ಕೆಳಗಡೆ ಬ್ಲ್ಯಾಕ್ ಪ್ಯಾಂಟ್ ಇರೋ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿತ್ತು. ಲೈಟ್ ಆ್ಯಂಡ್ ವೈಟು ಮತ್ತು ಸಿಂಪಲ್ಲಾಗಿ ಲುಕ್ ಕೊಡೋ ಅಂಥದ್ದು. ಮತ್ತು ಇನ್ನೊಂದು ಅಂಗಡಿಗೆ ಹೋದರೆ ಕ್ಯಾಶುವಲ್ ವೇರು ಮತ್ತು ಟೀ ಶರ್ಟು ಎಲ್ಲ ಬೇಕು, ಪಾರ್ಟಿ ವೇರ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಹುಡುಗರು ಬೇಗ ಸೆಲೆಕ್ಷನ್ ಆಯಿತು. ನಮ್ಮ ಮನೆಯವ್ರು ಸ್ವಲ್ಪ ಲೇಟ್ ಮಾಡಿದ್ರು, ಯಾಕಂದರೆ ಟೀ ಶರ್ಟು ಪ್ಯಾಂಟು ವೆರೈಟೀಸ್ ಆಫ್ ಕ್ಲಾತ್ ತೊಗೊಳ್ಳೋದಿತ್ತಲ್ಲ. ಹಾಗಾಗಿ ನನ್ನ ಮಗ ಕೈ ಸಿಕ್ಕಿರೋದನ್ನ ತೊಗೊಂಡು ಡೋಲ್ ಬಾರಿಸ್ತೀನಿ ಅಂತ ಹೇಳ್ಬಿಟ್ಟು ಅವನ ಪಾಡ್ಗನ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ದ. ಇಷ್ಟೆಲ್ಲ ಆಯಿತು, ಶಾಪಿಂಗ್ ಮಾಡಿದ್ವಿ. ನೋಡಿ, ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಈ 3 ಕವರ್ ಅಷ್ಟೇ ನಾವು ಶಾಪಿಂಗ್ ಮಾಡಿದ್ವಿ. ಎಷ್ಟಾಗಿರ್ಬೋದು ಅಮೌಂಟ್ ಅಂತ ಗೊತ್ತಾ? ಹೌದು, 20,000, 20,000 ರುಪೀಸು. ನೋಡಿ, 3 ಕವರ್ ಆಯಿತು. ಅದು ತುಂಬ ಇಲ್ಲ, ಸ್ವಲ್ಪ ಆಯಿತು. ಆವಾಗಿನ ಕಾಲದಲ್ಲಿ ಕೈ ತುಂಬ ಹಣ ತೊಗೊಂಡೋದ್ರೆ ಬ್ಯಾಗ್ ತುಂಬ ಐಟಮ್ಗಳು ಬರ್ತಿದ್ವು. ಈಗ ಬ್ಯಾಗ್ ತುಂಬ ಹಣ ತೊಗೊಂಡೋದ್ರೆ ಕೈ ತುಂಬ ಐಟಮ್ಗಳು ಸಿಗಲ್ಲ. ಹಾಗೆ ಮೆಟ್ರೋ ಸ್ಟೇಷನಿಗೆ ಬಂದ್ವಿ. ಮೆಟ್ರೋ ಬಂತು. ಮೆಟ್ರೋ ಫುಲ್ ರಶ್ ಇತ್ತು. ಯಾರೋ ಒಬ್ಬರು ಸೀಟ್ ಬಿಟ್ಕೊಟ್ರು, ಪಾಪು ಇಟ್ಕೊಂಡಿದ್ದೀರಾ ಅಂತ ಅಂದ್ಬಿಟ್ಟು. ಮನೆಗೆ ಹೋಗುವಷ್ಟರಲ್ಲಿ 8 ಗಂಟೆ ಆಯಿತು. ಹೋಗಿ ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮ ಹುಡುಗರು ತಂದಿರೋ ಡ್ರೆಸ್ ಎಲ್ಲ ಹಾಕಿ ನೋಡ್ತಾಯಿದ್ರು. ಇದು ಆಗಿತ್ತು ಇವತ್ತಿನ ಪುಟ್ಟ ವೀಡಿಯೋ. ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿರ್ತೀನಿ. ಥ್ಯಾಂಕ್ ಯು.